ಮೋಸ ವಂಚನೆ ದಗ ಇದೆಲ್ಲದೂ ಕೂಡ ರಕ್ತದ ಕಣಕಣದಲ್ಲೂ ಇದೆ. ಪಾಕಿಸ್ತಾನದ ರಕ್ತದ ಕಣಕಣದಲ್ಲಿ ನೂರಾರು ಡ್ರೋನ್ಗಳನ್ನು ಹಾರಿಸಿದೆ. ನಿನ್ನೆಗಿಂತಲೂ ಇವತ್ತು ಹೆಚ್ಚಿನ ಡ್ರೋನ್ಗಳು ಹಾರಾಟ ಮಾಡ್ತಾ ಇವೆ. ಇದು ಪಾಕಿಸ್ತಾನದ ಮನಸ್ಥಿತಿ. 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿ ನಡೆದಿರುವಂಥ ಡ್ರೋನ್ ದಾಳಿ ಕಾಶ್ಮೀರ, ಗುಜರಾತ್, ರಾಜಸ್ಥಾನ, ಪಂಜಾಬ್. ಗುಜರಾತ್ನ ಹೋಮ್ ಮಿನಿಸ್ಟರ್ ಹರ್ಷ ಸಾಂಘ್ವಿ ಟ್ವೀಟ್ ಮಾಡಿದ್ದಾರೆ, several drones have been spotted in the Kutch district. A complete blackout will be implemented now. Please stay safe, don't panic. ನೋಡಿ, ಅಲ್ಲೊಂದು ಚೀತ್ಕಾರಗಳನ್ನು ನಾವು ಕೇಳ್ತಾ ಇದ್ದೀವಿ. ಜನ ಗಾಬರಿಯಿಂದ ಓಡ್ತಾ ಇದ್ದಾರೆ. ನಾಲ್ಕು ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದೆ. ಕಾಶ್ಮೀರ, ಗುಜರಾತ್, ರಾಜಸ್ಥಾನ, ಪಂಜಾಬ್. ಇಲ್ಲೆಲ್ಲ ಕಡೆಗೆ ಡ್ರೋನ್ಗಳು ಹಾರಾಟ ಮಾಡ್ತಾ ಇವೆ. ನಿನ್ನೆಗಿಂತ ಹೆಚ್ಚಿನ ಪ್ರಮಾಣದ ಡ್ರೋನ್ಗಳು. ಇನ್ನೇನು ಇದಕ್ಕೆ ಇನ್ನು ಸಮಜಾಯಿಷಿ ಕೊಡುವಂಥ ಅಗತ್ಯ ಇಲ್ಲ. ಇನ್ನು ಕ್ಷಮೆ ಅವ್ರಿಗೆ ಕ್ಷಮಾದಾನ ನೀಡುವಂಥ ಅಗತ್ಯ ಇಲ್ಲ. ಇನ್ನು ಜೀವದಾನ ಬೇಡವೇ ಬೇಡ ಅವರಿಗೆ. ನಾಶಕ್ಕೆ ಯೋಗ್ಯತೆ ಇರುವಂಥ ಒಂದು ರಾಷ್ಟ್ರ, ಒಂದು ಅಯೋಗ್ಯ ರಾಷ್ಟ್ರ. ರಾಜಸ್ಥಾನದ ಬಾರ್ಮಾರ್ನಲ್ಲಿ ಸೈರನ್ಗಳು ಮೊಳಗ್ತಾ ಇವೆ. ಡ್ರೋನ್ಗಳು ನೂಗ್ತಿದ್ದಂಗೆ ಸೇನೆ ಅವುಗಳನ್ನು ಹೊಡೆದು ಉರುಳಿಸಿದೆ. ರಾಜಸ್ಥಾನದ ಬಾರ್ಮಾರ್, ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ನಿನ್ನೆಗಿಂತ ಹೆಚ್ಚಿನ ಡ್ರೋನ್ಗಳು ಇವತ್ತು ಓಡಾಡ್ತವೆ ಅಂತಂತಂದ್ರೆ, ಹಾರಾಡ್ತವೆ ಅಂತಂತಂದ್ರೆ ಏನು ಅರ್ಥ ಇದು? ಸೇನೆ ಕಾರ್ಯೋನ್ಮುಖ ಆಗಿದೆ. ಇವರು ಸ್ನೇಹ, ಇದನ್ನು ನಂಬಕ್ಕೆ ಸಾಧ್ಯನಾ? ಕದನ ವಿರಾಮ ಅಂದ ತಕ್ಷಣ ನಾವು ಒಪ್ಪಕ್ಕೆ ಸಾಧ್ಯನಾ? ಇದೆಂತ ಕುತ್ತಿಗೆ ಕೊಯ್ಯುವಂಥ ರಾಷ್ಟ್ರ ಅಂತ ಗೊತ್ತಿರುವಂಥ ಸಂಗತಿ, ಬೆನ್ನಿಗೆ ಚೂರಿ ಹಾಕುವಂಥ ಜನ ಇವರು ಅಂತ ಗೊತ್ತಿರುವಂಥ ಸಂಗತಿ. ಪಾಪದ ಪಿಂಡಗಳಿವು. ಇವುಗಳನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗನೇ ನಂಬುವಂಥ ಸ್ಥಿತಿನಲ್ಲಿ ಭಾರತ ಇರಲಿಲ್ಲ. ಮಧ್ಯೆ ಒಂದಿಷ್ಟು ಭಿಕ್ಷೆಯನ್ನು ಹಾಕದಂಥ IMF ಬಹುಶಃ ಇದನ್ನು ಹೇಳನೇ ಭಿಕ್ಷೆ ಹಾಕಿದೆ ಅಂತ ಅನ್ಸುತ್ತೆ. ಈಗ ಗೊತ್ತಾಗ್ತಾ ಇದೆ ಅದು. ನೀವು ಸುಮ್ಮನಿರಯ್ಯ, ನೀವು ಸುಮ್ಮನಿರಬೇಡಿ, ಒಂದಿಷ್ಟು ಭಿಕ್ಷೆ ಹಾಕ್ತೀವಿ, ತಗೊಂಡೇ ಸುಮ್ಮನಿರಿ ಅಂತ ಬೇಡ್ಕೊಂಡಿದ್ದಾರೆ. ಅದನ್ನು ರಿಪೇರಿ ಮಾಡಿಸ್ಬೇಕು, ಇದನ್ನು ರಿಪೇರಿ ಮಾಡಿಸ್ಬೇಕು. ಎಲ್ಲ ನಟ್ಟು ಬೋಲ್ಟ್ಗಳು ಲೂಸ್ ಆಗಿರುವಂಥ ಸಂದರ್ಭದಲ್ಲಿ ಕೇಳ್ಕೊಂಡಿದೆ ಪಾಕಿಸ್ತಾನ. ಭಾರತ ಈ ಮಾತನ್ನು ನಂಬಿತು. ಯಾಕೆ ಅಂತಂದರೆ ನಾವು ಏನೇ ಮಾತಾಡಬಹುದು, ಅಂತಾರಾಷ್ಟ್ರೀಯ ಒತ್ತಡಗಳು, ಅಂತಾರಾಷ್ಟ್ರೀಯ ನಿಯಮಗಳು ಅವನು ಯಾವನೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಆಗು ಹೋಗುಗಳನ್ನು ಕೂಡ ಭಾರತ ಅಮೆರಿಕದ ಗಮನಕ್ಕೆ ತರ್ತಿದ್ದಂಥ ರೀತಿ, ಇಂಗ್ಲೆಂಡಿನ ಗಮನಕ್ಕೆ ತರ್ತಿದ್ದಂಥ ರೀತಿ, ಆಸ್ಟ್ರೇಲಿಯಾ ಗಮನಕ್ಕೆ ತರ್ತಿದ್ದಂಥ ರೀತಿ. ಯಾಕಪ್ಪ ಅಂತಂದರೆ ನೋಡಿ, ಕದ್ದು ಮುಚ್ಚಿ ಮಾಡ್ತಾ ಇಲ್ಲ, ನಾವು ಮಾಡ್ತಿರುವಂಥ ಆಪರೇಷನ್ ನಿಮ್ಮ ಕಣ್ಣು ಮುಂದಿದೆ ನೋಡಿ ಅಂತ. ಈಗ ಇವತ್ತಿಂದಿದೆಯಲ್ಲ, ಇದೂ ಕೂಡ ಅದ್ಭುತವಾದಂಥ ಸಾಕ್ಷಿ. ನೋಡ್ರಪ್ಪ, ನೀವೆಲ್ಲ ಸುಮ್ಮನಿರಿ ಅಂತ ಹೇಳಿದ್ರಿ, ಇದ್ರ ಯೋಗ್ಯತೆ ನೋಡಿ. ಇದು ಹುಚ್ಚನಾಯಿ ಆಡ್ದಂಗೆ ಆಡ್ತಾ ಇದೆ ಒಂದು ರಾಷ್ಟ್ರ. ಇದಕ್ಕೆ ಬಡಿಬೇಕೋ ಬೇಡವೋ ಅಂತ ಕೇಳುತ್ತೆ ಭಾರತ. ಕೇಳೋದಕ್ಕಿಂತ ಮೊದಲೇ ಬಡ್ದಿರುತ್ತೆ. ಇವತ್ತು ರಾತ್ರಿ ಬಹುಶಃ ಇದಕ್ಕಿಂತ ಘೋರವಾಗಿ ಭಾರತ ತಿರುಗೇಟು ಕೊಡಲಿಲ್ಲ ಅಂದರೆ ಕೇಳಿ. ಯಾಕಂದರೆ ಮೋದಿಯವರ ಮಾತನ್ನ ಜಗತ್ತಿನ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಸಮುದಾಯ ಕೇಳುತ್ತೆ ಅಂದಾಗ, ಬೇರೆ ಬೇರೆ ಸಮುದಾಯಗಳು, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೇಳಿದಂಥ ಮಾತುಗಳನ್ನು ನಾವು ಕೂಡ ಕೇಳಬೇಕಲ್ಲ. ಅದಕ್ಕೋಸ್ಕರ ಓಕೆ, ಯಾಕಂದರೆ ನಾವು 30 ದಿವಸ ಬಡಿಯೋದನ್ನು 3 ದಿವಸ ಬಡಿದು ಬಿಟ್ಟಿದ್ದೀವಿ. 3 ದಿವಸಕ್ಕೆ ಮುಕ್ತಾಯ ಆಯ್ತಪ್ಪ, ಡನ್. ಆದರೆ ವ್ಯವಸ್ಥೆ ಹೇಳಿದರೂ ಕೂಡ ಸರ್ಕಾರ ಅನ್ನುವಂಥ ಕೈಗೊಂಬೆ ಇದೆಯಲ್ಲ, ಕೂಗ್ತಾ ಇದೆ, ಬಾಯಿ ಬಡ್ಕತಾ ಇದೆ, ಬೊಬ್ಬೆ ಹಾಕ್ತಾ ಇದೆ. ಅದನ್ನು ಕೇಳಕ್ಕೆ ಪಾಕಿಸ್ತಾನ ಸೇನೆ ರೆಡಿ ಇಲ್ಲ. ಯಾಕಂದರೆ ಅದು ನಾಯಿ, ಇದು ಅದರ ಬಾಲ. ಸರ್ಕಾರ, ಇಡೀ ವ್ಯವಸ್ಥೆಯೇ ನಾಯ್ಪಾಡು. ಬಹುಶಃ ಈಗರಿಂದ ಇನ್ನೊಂದು ಪ್ರಕ್ರಿಯೆ ಶುರುವಾಗುತ್ತೆ. ನೋಡ್ತಾ ಇರಿ, ಇವತ್ತಿನಿಂದ ಇನ್ನೊಂದು ಪ್ರಕ್ರಿಯೆ ಶುರುವಾಗುತ್ತೆ. ಒಳಗಿಂದೊಳಗೇನೆ ಪಾಕಿಸ್ತಾನ ಅದೆಷ್ಟರ ಮಟ್ಟಿಗೆ ದುರ್ಬಲವಾಗಿ ಬಿದ್ದು ಹೋಗುತ್ತೆ ಅನ್ನೋದನ್ನು ಜಗತ್ತು ಕಾಣುತ್ತೆ. ಬಹುಶಃ ಈ ದಿನವನ್ನು ಜ್ಞಾಪಕ ಇಟ್ಕೋಬೇಕು. ನಾವು ಈ ಮಾತನ್ನು ಜ್ಞಾಪಕ ಇಟ್ಕೋಬೇಕು. ಜಗತ್ತಿನ ಎದುರುಗಡೆಗೆ ಪಾಕಿಸ್ತಾನದ ಸ್ಥಿತಿ ಏನಾಗುತ್ತೆ ನೋಡ್ತಾ ಇರಿ. ಭೂಪಟದಲ್ಲಿ
ಪಾಕಿಸ್ತಾನ ಅನ್ನೋ ದೇಶದ ಒಳಗಡೆಗೆ ಎರಡೆರಡು ಮೂರು ದೇಶಗಳು ಕಂಡರೂ ಕೂಡ ಅಚ್ಚರಿ ಇಲ್ಲ. ಪಾಕಿಸ್ತಾನದ ನಕ್ಷೆ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ. ಪಾಕಿಸ್ತಾನ ಸರ್ಕಾರ ಹೇಳಿದರೂ ಕೂಡ ಪಾಕಿಸ್ತಾನ ಸೇನೆ ಈ ಮಾತನ್ನು ಕೇಳ್ತಾ ಇಲ್ಲ. ಇದು ಸಂಗತಿ. ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ, ನಾವು ದಾಳಿ ಮಾಡ್ತಾ ಇಲ್ಲ. ಮಾಡ್ತಿರುವಂಥವ್ರು ಯಾರು? ಹಾಗಾದರೆ ಯಾರು? ನಿಮ್ಮ ದುಷ್ಟ ಸಂತಾನವನ್ನು ಬಿಟ್ಟಿದ್ದೀರಲ್ಲ ಭಯೋತ್ಪಾದಕರ ಹೆಸರಲ್ಲಿ ಅವರ